ಇವತ್ತಿನ ಈ ವಿಡಿಯೋದಲ್ಲಿ ಫೋನ್ಪೇ ಆ್ಯಪ್ನಲ್ಲಿ ನೀವು ಯಾವ ರೀತಿಯಾಗಿ ಒಂದು ಫಿಸಿಕಲ್ ಕಾರ್ಡನ್ನು ಆರ್ಡರ್ ಮಾಡಬೇಕು, ಅದು ಬಂದ ಮೇಲೆ ಅದನ್ನು ಯೂಸ್ ಕೂಡ ಹೇಗೆ ಮಾಡಬೇಕಂತ ಅದನ್ನು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಫೋನ್ಪೇ ಆ್ಯಪನ್ನು ಯಾವ ರೀತಿಯಾಗಿ ಅಕೌಂಟನ್ನು ಓಪನ್ ಮಾಡೋದು, 18 ವಯಸ್ಸಿನ ಕೆಳಗಿನವರು ಕೂಡ ಓಪನ್ ಮಾಡ್ಬೋದು, ಅದನ್ನು ಕೂಡ ವಿಡಿಯೋ ಮಾಡಿದ್ದೇನೆ. ಅದೇ ರೀತಿಯಾಗಿ ಇದರಲ್ಲಿ ಟ್ರಾನ್ಸಾಕ್ಷನನ್ನು ಕೂಡ ಹೇಗೆ ಮಾಡಿದ್ದೇನೆ ಅಂತ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನೀವು ಅದನ್ನ ನೋಡ್ಬೋದು. ಬನ್ನಿ ಈಗ ಕಾರ್ಡನ್ನು ಯಾವ ರೀತಿಯಾಗಿ ಫಿಸಿಕಲ್ ಕಾರ್ಡನ್ನು ಆರ್ಡರ್ ಮಾಡೋಣ. ಮೊದಲನೇದಾಗಿ ಇಲ್ಲಿ ಕೆಳಗಡೆ ನೋಡ್ಬೋದು ಅಕೌಂಟ್ ಸೆಕ್ಷನ್ ಅಂತ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೈ ಫೋನ್ಪೇ ಕಾರ್ಡ್ ಅಂತ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲೊಂದು ಕಾರ್ಡ್ ಶೋ ಆಗುತ್ತೆ ನಿಮಗೆ. ಇದೊಂದು ವರ್ಚುವಲ್ ಕಾರ್ಡ್ ಆಗಿರುವಂಥದ್ದು. ಇಲ್ಲಿ ಕೆಳಗಡೆ ಇಲ್ಲಿ ನೋಡೋದು ಆರ್ಡರ್ ಕಾರ್ಡ್ ಅಂತ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಅಂತಲೇ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಫ್ರಂಟ್ ನೋಡ್ಬೋದು ಈ ರೀತಿಯಾಗಿ ಲುಕ್ ಇದೆ. ಮತ್ತು ಇದಕ್ಕೊಂದು ಮೊದಲು ಚಾರ್ಜು ತುಂಬಾ ಹೈ ಇತ್ತು. ನಾನು ಒಂದು 3 ವರ್ಷದ ಹಿಂದೆ ವಿಡಿಯೋ ಮಾಡಿದಾಗ ಅದು ಒಂದು 600 ಇತ್ತು. ಈಗ 250 ರುಪೀಸನ್ನು ಮಾಡಿದ್ದಾರೆ. ಈಗ ನೀವು ಇದನ್ನ ಅಪ್ಲೈ ಮಾಡ್ಕೊಬೋದು. ನೀವೇನಾದರೂ ಬೇರೆ ಬ್ಯಾಂಕಿನ ಕಾರ್ಡ್ ಇಲ್ಲ ಅಂದರೆ ಇದನ್ನ ಮಾಡ್ಕೊಬೋದು, ಇಲ್ಲಾಂದರೆ ಇದನ್ನ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಅಷ್ಟೊಂದು ಬೆನಿಫಿಟ್ಸ್ ಇರೋದಿಲ್ಲ. ಆದರೂ ಕೂಡ ನೀವು ಆನ್ಲೈನಲ್ಲಿ ಮತ್ತು ಆಫ್ಲೈನಲ್ಲೂ ಕೂಡ ಇದನ್ನ ಅಮೌಂಟನ್ನು ವಿಡ್ರಾ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇದು ಕಾರ್ಡ್ ಬಂದ ಮೇಲೆ ನಿಮಗೆ ATMನಲ್ಲಿ ಯಾವ ರೀತಿಯಾಗಿ ಅಮೌಂಟನ್ನು ವಿಡ್ರಾ ಆಗುತ್ತಾ ಇಲ್ವಾ, ವರ್ಕ್ ಆಗುತ್ತಾ ಇಲ್ಲ ಅಂತೇಳಿ ಅದು ಕೂಡ ತಿಳಿಸ್ಕೊಡ್ತೇನೆ. ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಒಂದು ಕಸ್ಟಮೈಸೇಷನ್ ಆಪ್ಷನ್ ಕೂಡ ಸಿಗುತ್ತೆ, ಮತ್ತು ಒಂದು ರಿವಾರ್ಡ್ಸನ್ನು ಕೂಡ ಕೊಡ್ತಾರೆ. ಅದೇ ರೀತಿಯಾಗಿ ರುಪೇ ನೆಟ್ವರ್ಕ್ದಿಂದ ಬರುತ್ತೆ ಇದು, ಅಲ್ಲಿ ಕೂಡ ನಿಮಗೆ ಎಕ್ಸ್ಕ್ಲೂಸಿವ್ ಆಫರ್ಸ್ ಇರುತ್ತೆ, ಅದನ್ನು ಕೂಡ ಅವೈಲ್ ಮಾಡ್ಕೋಬೋದು. ಇದನ್ನ ಕಸ್ಟಮೈಸ್ ಮಾಡೋಣ. ಈಗ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡೋಣ. ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ನೇಮನ್ನು ಇಲ್ಲಿ ಎಂಟರ್ ಮಾಡಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಎಂಟರ್ ಮಾಡ್ಬೋದು. ಅದಾದ ನಂತರ ಇಲ್ಲಿ ಆರೋ ಮಾರ್ಕ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬ್ಯಾಕ್ ಸೈಡ್ ನೀವು ಯಾವ ರೀತಿಯಾಗಿ ಒಂದು ಟೆಕ್ಸ್ಟ್ ಅಥವಾ ಡೂಡಲನ್ನು ಹಾಕ್ಬೋದು. ನೀವು ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೆಲವೊಂದು ಆಪ್ಷನ್ಗಳು ಬರ್ತವೆ. ಇಲ್ಲಿ ನಿಮ್ಗೆ ಯಾವ ಆಪ್ಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸಿಗ್ತಾ ಇಲ್ಲ ಅಂದರೆ ಯಾವ ರೀತಿಯಾಗಿ ಸರ್ಚ್ ಅಂತ ಸರ್ಚ್ ಕೂಡ ಮಾಡ್ಬೋದು. ಇಲ್ಲಿ ಸರ್ಚ್ ಡೂಡಲ್ ಅಂತ ಹೇಳಿ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದೇನೆ. ಈಗ ಆರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆರೋ ಮಾರ್ಕ್ ಕ್ಲಿಕ್ ಮಾಡಿದರೆ ನೀವು ಅದನ್ನು ಫ್ಲಿಪ್ ಮಾಡಿಕೊಂಡು ನೋಡ್ಕೊಳ್ಳಬಹುದು. ನಾನು ಎಲ್ಲ ಕಂಪ್ಲೀಟಾಗಿ ನೋಡ್ಕೊತಿದ್ದೇನೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ರಿಜಿಸ್ಟರ್ ಅಡ್ರೆಸ್ ಇರುತ್ತಲ್ಲ, ಅದೇ ಅಡ್ರೆಸ್ಗೆ ಬರಬೇಕಂತ ಏನಿಲ್ಲ, ನೀವು ಬೇರೆ ಅಡ್ರೆಸ್ ಕೂಡ ಕೊಡ್ಬೋದು. ನನ್ನ ಕಂಡೀಷನಲ್ಲಿ ಆಧಾರ್ ಅಡ್ರೆಸ್ ಬೇರೆ ಇದೆ, ನಾನು ಇರೋ ಅಡ್ರೆಸ್ ಬೇರೆ ಇದೆ. ಎಲ್ಲವನ್ನು ಕಂಪ್ಲೀಟ್ ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಕರೆಕ್ಟಾಗಿ ಹಾಕಿ. ನೀವು ಬೇರೆದವ್ರ ಮೊಬೈಲ್ ನಂಬರ್ ಕೂಡ ಹಾಕ್ಬೋದು. ಇದು ಡೆಲಿವರಿಗೆ ಮಾತ್ರ ಇದು ಯೂಸ್ಫುಲ್ ಆಗುತ್ತೆ. ಇಲ್ಲಿ ಎಲ್ಲವನ್ನು ಡೀಟೇಲ್ಸನ್ನು ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೊಮ್ಮೆ ವೆರಿಫೈ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಒಂದು 6 ಫ್ರೀ ಟ್ರಾನ್ಸಾಕ್ಷನ್ ಇರ್ತವೆ ಮಂತ್ಲಿ. ಅದರ ಮೇಲೆ ನಿಮಗೆ ಚಾರ್ಜಸ್ ಬೀಳುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸನ್ನು ನೋಡ್ಬೋದು. ನಾನು ಸೆಕ್ಯೂರಿಟಿ ಪರ್ಪಸ್ಗಾಗಿ ಹೈಡ್ ಮಾಡಿದ್ದೇನೆ. ಎಲ್ಲ ಡೀಟೇಲ್ಸನ್ನು ಹಾಕ್ಕೊಂಡು ನಿಮಗೇನಾದರೂ ಫೋನ್ಪೇ ಕಡೆಯಿಂದ ಏನಾದರೂ ಡಿಸ್ಕೌಂಟ್ ಕೊಟ್ಟಿದ್ರೆ ಅದನ್ನು ಕೂಡ ಅಪ್ಲೈ ಮಾಡೋದು. ಯಾವುದೇ ರೀತಿಯಾದ ಸಿಗೋದಲ್ಲ ನಾರ್ಮಲಿ, ಆದರೆ ಸಿಕ್ಕಿದ್ರೆ ನೋಡಿ. ಕೆಳಗಡೆ ಕೊಟ್ಟಿರೋ ಡಿಸ್ಕ್ರಿಪ್ಷನ್ನಿಂದ ನೀವೇನಾದರೂ ಅಪ್ಲೈ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೋಡ್ ಕೂಡ ಸಿಗ್ಬೋದು. ಒಮ್ಮೆ ಚೆಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು 100 ರುಪೀಸ್ ಫೋನ್ಪೇ ಕಾಯಿನ್ಸನ್ನು ಕೂಡ ನಿಮ್ಮ ಅಕೌಂಟಿಗೆ ಆ್ಯಡ್ ಮಾಡ್ತಾರೆ. ಅದಾದ ನಂತರ ಇಲ್ಲಿ ಡೀಟೇಲ್ಸನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಪ್ರೊಸೀಡ್ ಟು ಪೇ 249 ಅಂತ ಕ್ಲಿಕ್ ಮಾಡಿ. 249 ರುಪೀಸನ್ನು ನೀವು ಮೊದಲೇ ಅಕೌಂಟಿಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಲ್ಲ ಅಂದರೆ ಇಲ್ಲಿಂದನೇ ಕೂಡ ಆ್ಯಡ್ ಮಾಡ್ಬೋದು. 0 ಇದ್ದರೆ 249 ಅಂತ ತಾನೇ ತೊಗೊಂಡಿರುತ್ತೆ. ಇಲ್ಲಿ ಬ್ಯಾಲೆನ್ಸ್ 0 ಇದೆ. ಈಗ ಆ್ಯಡ್ ಮಾಡ್ತೇನೆ ನಾನು. ಈಗ ಆ್ಯಡ್ ಆ್ಯಂಡ್ ಪೇ ಮಾಡಿ. ನೀವು UPI ಮುಖಾಂತರ ಮತ್ತು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಮಾಡ್ಬೋದು. ನಾನು ಗೂಗಲ್ ಪೇ ಮುಖಾಂತರ UPI ಮುಖಾಂತರ ಮಾಡ್ತೇನೆ. ಇಲ್ಲಿ 249 ರುಪೀಸನ್ನು ಪೇ ಮಾಡಬೇಕು. ಅದಾದ ನಂತರ ಕಂಪ್ಲೀಟ್ ಪ್ರೊಸೆಸ್ ಅಲ್ಲಿ ಗೂಗಲ್ ಪೇಗೆ ಹೋಗುತ್ತೆ. ಅಲ್ಲಿ ರೆಕಾರ್ಡ್ ಆಗಿಲ್ಲ, ಅದು ಸೆಕ್ಯೂರಿಟಿ ಪರ್ಪಸ್ಗಾಗಿ. ಅದಕ್ಕಾಗಿ ನೀವು ನಾರ್ಮಲಿ UPI ಯಾವ ರೀತಿಯಾಗಿ ಪೇ ಮಾಡ್ತಾರಲ್ಲ ಅದೇ ರೀತಿಯಾಗಿ ಪೇ ಮಾಡ್ಬೋದು. ಈಗ ಕಂಪ್ಲೀಟ್ ಪ್ರೊಸೆಸ್ ಮುಗಿದಿದೆ. ಈಗ ನೋಡೋದು ಟ್ರ್ಯಾಕ್ ಆರ್ಡರ್ ಕಾರ್ಡ್ ಅಂತ ಆಮೇಲೆ ನೀವು ಇದೇ ಸೆಕ್ಷನ್ನಲ್ಲಿ ಬಂದು ಅದು ಡಿಸ್ಪ್ಯಾಚ್ ಎಲ್ಲಿಗಿದೆ ಅದರ ಟ್ರ್ಯಾಕಿಂಗ್ ನಂಬರ್ ಎಲ್ಲವೂ ಇಲ್ಲಿ ನಿಮಗೆ ಸಿಗುತ್ತೆ. ಒಂದು 10 ವರ್ಕಿಂಗ್ ಡೇಸ್ನಲ್ಲಿ ನಿಮಗೆ ಇದು 7 to 10 ವರ್ಕಿಂಗ್ ಡೇಸ್ನಲ್ಲಿ ನಿಮ್ಮ ರಿಜಿಸ್ಟರ್ ಅಡ್ರೆಸ್ಗೆ ಇದು ಬಂದು ತಲುಪುತ್ತೆ. ಬ್ಲೂ ಡಾಟ್ ಮುಖಾಂತರ ಇದು ತಲುಪುತ್ತೆ. ಇಲ್ಲಾಂದರೆ ಡೆಲಿವರಿ ಇದ್ದರೆ ಡೆಲಿವರಿ ಮುಖಾಂತರನೂ ಕೂಡ ಸಿಗುತ್ತೆ. ಇಲ್ಲಿ ಟ್ರ್ಯಾಕ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಟ್ರ್ಯಾಕ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಡೆಲಿವರಿ ಬೈ ಡೆಲಿವರಿ ಪಾರ್ಟ್ನರ್ ಇದ್ದಾರೆ, ಅವ್ರ ಕಡೆಯಿಂದ ನಮಗೆ ಡೆಲಿವರ್ ಆಗುವಂಥದ್ದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿಗಾಗಿ ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಅಕೌಂಟ್ ರಿಲೇಟೆಡ್ ಎಲ್ಲ ವೀಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ಅದನ್ನ ನೋಡ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.